ಅನೇಕ ಯುವ ಪೀಳಿಗೆಯಲ್ಲಿ ಉತ್ಸಾಹವನ್ನು ತುಂಬುವಂಥ ಈ ಒಂದು ಚೇತನಯುಕ್ತವಾದಂಥ ಆಟ, ಜೊತೆಗೆ ಇಲ್ಲಿ ಅನೇಕ ಯುವ ಪ್ರತಿಭೆಗಳು ಕೂಡ ಆಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆಯ ಆಟವನ್ನು ಅವರ ಭವಿಷ್ಯದ ಒಂದು ರೂಪರೇಷೆಯಾಗಿ ಇಲ್ಲಿ ಕಾಣ್ತಾ ಇದ್ದೀವಿ ನಾವು. ಹೊಸ ಉತ್ಸಾಹದೊಂದಿಗೆ ಅನೇಕ ಯುವ ಪ್ರತಿಭೆಗಳು ಕೂಡ ಈ ಒಂದು ಮೈದಾನದಲ್ಲಿ ಆಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಖುಷಿಯನ್ನು ತಂದಿದೆ. ಅದರ ಜೊತೆಗೆ ಅನೇಕ ಒಳ್ಳೆಯ ಹುಡುಗರು ಮುಂದೆ ತಮ್ಮ ಭವಿಷ್ಯದ ಒಂದು ರೂಪುರೇಷೆಯನ್ನು ಕಂಡುಕೊಳ್ಳಿಕ್ಕೆ, ಅದರ ಜೊತೆಗೆ ಅವರ ಬದುಕಿನ ಒಂದು ದಾರಿಯನ್ನು ಕಂಡುಕೊಳ್ಳಿಕ್ಕೆ ಈ ಒಂದು ಮಾರ್ಗ ಇವರಿಗೆ ಹೇಳುವಂಥ ಒಂದು ಆಶಯ ನನ್ನದು. ಒಳ್ಳೆಯದಾಗಲಿ. ಜೊತೆಗೆ ಇಲ್ಲಿರುವಂಥ ಎಲ್ಲ ಪ್ರೇಕ್ಷಕರಿಗೂ ಕೂಡ ಒಂದು ನಮಸ್ಕಾರಗಳು. ಜೊತೆಗೆ ಪಾಟೀಲ್ ಸರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಅನೇಕ ಹಳ್ಳಿಯಿಂದ ಬಂದಿರುವಂಥ ಅನೇಕ ಯುವ ಪ್ರತಿಭೆಗಳನ್ನು ಕೂಡ ಮುಂದುವರಿಸ್ತಾ ಇರುವಂಥ ಈ ಒಂದು ಕಾರ್ಯ ಪ್ರತಿ ವರ್ಷವೂ ಕೂಡ ನಡೀತಾ ಇರಲಿ ಹೇಳುವಂಥ ಆಶಯ ನನ್ನದು. ನಮಸ್ಕಾರ. ಭಾಳ ಚಲೋ ಮಾಡ್ಯಾರೆಲ್ಲ ನೋಡಕ್ಕೆ, ಎಲ್ಲರಿಗೆ ಭಾಳ ಚಲೋ ಎಲ್ಲ ಪಿಚ್ ಗಿಚ್ ಎಲ್ಲ ನಮೂನಿ ಭಾಳ ಚಲೋ ಮಾಡ್ಯಾರ. ಇಲ್ಲ ಮಂದಿಗೆ ಬಂದು ಕುಂದ್ರಾಗ ಭಾಳ ಇಂಟ್ರೆಸ್ಟ್ ಆಗ್ತೈತಿ. ಸಾಯಂಕಾಲ ತಣ್ಣು ಹೋಗುತ್ತೆ, ಭಾಳ ಚಲೋ ಇದು ಮಾಡ್ತಾರೆ. ನಮಸ್ಕಾರ. ಬಹಳ ಸಂತೋಷ ಆಗಿದೆ. ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮೊದಲಿಂದ ನಾವು ಕ್ರಿಕೆಟ್ ಪ್ರೇಮಿ, ನಮಗೆ ಇನ್ನೂ ಹೆಚ್ಚಿನ ಖುಷಿಯಾಗಿದೆ. ಆಮೇಲೆ ಇಲ್ಲೆಲ್ಲ ಇದ್ದವರು ಭಾಳ ಖುಷಿಯಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಅದು ಮಾನಸಿಕ ಒತ್ತಡ ನಿರ್ವಹಣೆ ಮಾಡೋದಕ್ಕೆ ಒಂದು ಮೂಲ ಆಧಾರ. ಜೊತೆಗೆ ಈಗೆಲ್ಲ ಇಲ್ಲೆಲ್ಲ ಒಬ್ಬ ಕ್ರೀಡೆ ಇಷ್ಟೊಂದು ಯಶಸ್ವಿಯಾಗಿ ಇಷ್ಟೊಂದು ಅಜೃಂಭಣೆಯಾಗಿ ಕಾರ್ಯ ಮಾಡಕತ್ತಾರೆ ಅಂತಂದ್ರೆ ಇಷ್ಟು ಆಯೋಜನೆ ಮಾಡೋದಕ್ಕೂ ಅಷ್ಟು ಸಾಮಾನ್ಯ ಮಾತಲ್ಲ. ಅದಕ್ಕೆ ಬಹಳ ಅದರದ್ದೇ ಆದಂಥ ಶ್ರಮ ಇರ್ತೈತಿ. ಕ್ರಿಕೆಟಿನ ಅಭಿಮಾನಿಗಳು ಭಾಳ ಇದ್ದಾರೆ. ಜೊತೆಗೆ ನಮ್ಗೆ ಏನು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಕ್ರಿಕೆಟಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾರೆ, ಯೋಜನೆಗಳು ರೂಪಿಸ್ತಾರೆ, ಅದೇ ರೀತಿ ಪ್ರತಿಯೊಂದು ಕ್ರೀಡೆಗೂ ಮಾಡಲಿ ಅಂತ ನಮ್ಮ ಒಂದು ಆಶೆ. ತುಂಬ ಒಳ್ಳೆಯ ಉತ್ತಮ ಅನಿಸಿಕೆಗಳನ್ನು ಕೇಳೋಣ. ಏನು ನಿಮ್ಮ ಅಭಿಪ್ರಾಯ? ಸರ್, ಈ ಥರದ ಒಂದು ಆಟ ಆಡಿಸ್ಬೇಕು. ಯಾಕಂದರೆ ಹಳ್ಳಿ ಪ್ರತಿಭೆಗಳನ್ನು ಸಿಟಿಗೆ ತಂದು ಆಡಿಸ್ಬೇಕು. ಓಕೆ, ಸೊ ಹಳ್ಳೀಲಿ ಆಡ್ತಾ ಇರ್ತಾರೆ. ಹಳ್ಳೀಲಿ ಅವರು ಹಳ್ಳಿ ಪ್ರತಿಭೆಗಳು ಹಳ್ಳೀಲಿ ಮಾತ್ರ ಬೆಳೀತಾ ಇರ್ತವೆ. ಸೊ ಆ ಥರದ್ದು ತಂದು ಈ ಥರ ಇಲ್ಲಿ ಆಡಿಸಿದ್ರೆ, ಇಂತಿಂಥ ದೊಡ್ಡ ಗ್ರೌಂಡಲ್ಲಿ ಆಡಿಸಿದ್ರೆ ಸೊ ಅವ್ರಿಗೂ ಒಂದು ಅಪರ್ಚುನಿಟಿ ಸಿಗುತ್ತೆ ಮುಂದೆ. ಸೊ ಬೆಂಗಳೂರು ಅಥವಾ ಬೇರೆ ಬೇರೆ ಸ್ಟೇಟ್ ಲೆವೆಲ್ ಆಡೋಕ್ಕೂ ಒಂದು ಅಪರ್ಚುನಿಟಿ ಸಿಗುತ್ತೆ. ಸೊ ಅದಕ್ಕೊಂಥರ ಈ ಥರ ಟೂರ್ನಮೆಂಟ್ನ ಕಂಡಕ್ಟ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ನಾವು ಒಬ್ಬರು ಹಿಂದೆ ಆಟಗಾರರೇ. ಸೊ ಈ ಥರದ ಗ್ರೌಂಡಲ್ಲಿ ಆಡಿದ್ದೀವಿ. ಅದಕ್ಕೆ ನಮ್ಮ ಕಾಲದಲ್ಲಿ ಈ ಥರ ಇರಲಿಲ್ಲ. ಇವಾಗೆಲ್ಲ ಫೆಸಿಲಿಟಿ ಇದ್ದಾವೆ. ಸೊ ಒಂದೊಂದು ಆಪರ್ಚುನಿಟಿನೂ ಸಿಗ್ತಾ ಇದೆ. ಇಲ್ಲಿಯ ಒಂದು ವ್ಯವಸ್ಥೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಗದಗದಲ್ಲಿ ಇದು ಸೀಸನ್ 2 ಅಂತ ಕಾಣಿಸುತ್ತೆ. ಭಾಳ ಯುವ ಪ್ರತಿಭೆಗಳಿಗೆ ಭಾಳ ಅಂದರೆ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಯುವ ಪ್ರತಿಭೆಗಳು ಬೆಳೀಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ನಮ್ಮ ಗದಗ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ನಿಮಗೆಲ್ಲ ಇಂಟರ್ನ್ಯಾಷನಲಲ್ಲಿ ಲೆವೆಲಲ್ಲಿ ಆಡಿದವರಿದ್ದಾರೆ. ಕ್ರಿಕೆಟಲ್ಲಿರ್ಬೋದು, ಹಾಕಿಯಲ್ಲಿರ್ಬೋದು, ಕುಸ್ತಿಪಟುದಲ್ಲಿರ್ಬೋದು. ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಗದಗಲ್ಲಿ ಇಂಥ ಸ್ಪೋರ್ಟ್ ಇಲ್ಲ ಅಂತ ಹೇಳಲ್ಲ, ಅಷ್ಟು ಸ್ಪೋರ್ಟಿಗೆ ಸ್ಕೋಪ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳಬೇಕಂತ ಹೇಳಿದರೆ ಇದು ಒಂದು ಗದಗಲ್ಲಿ ಕ್ರೀಡಾ ಪ್ರತಿಭೆಗಳಿಗೆ ತುಂಬ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಾಯಿದೆ ಗದಗಲ್ಲಿ. ಇದು ಇವತ್ತಿನ ಈ ಕ್ರಿಕೆಟ್ ಸೀಸನ್ ನೋಡ್ತಾ ಇದ್ದೀವಲ್ಲ, ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಯಾವಾಗ ನೀವು ಬೇರೆ ಕಡೆ ಇಂಟರ್ನ್ಯಾಷನಲ್ ಲೆವೆಲ್ ಥರ ಮ್ಯಾಚ್ ನೋಡ್ತೀರಲ್ಲ, ಆ ಥರ ಇರ್ಬೋದು. ನೀವು ಸಿಸ್ಟಮೆಟಿಕ್ಕಾಗಿ ಆಡಿಸಿ ಎಲ್ಲ ಎಷ್ಟು ಟೀಮು 20 ಟೀಮನ್ನು ಏನೋ ಬಂದಿದೆ ಅಂತ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಹೊನಲು ಬೆಳಕಿನ ಆಟದಲ್ಲಿ ಆಡಿಸಿ ತುಂಬ ಅಚ್ಚುಕಟ್ಟಾಗಿ ಇದನ್ನು ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಇಲ್ಲಿ ಈ 3ನೇ ಗೇಮು ಡೆಮ್ ಆ್ಯಂಡ್ ಡಫ್, ಅಂದರೆ ಕಿವಿ ಮತ್ತು ಬಾಯಿ ಮಾತಾಡೋಕ್ಕೆ ಬರಲ್ಲ ಅಂಥ ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಸೀಸನಲ್ಲಿ ಆಡಲಿಕ್ಕೆ. ಇವಾಗ 7:30 ಆ ಮಕ್ಕಳಿಗೂ ಕೂಡ 2 ಮ್ಯಾಚು ಅವ್ರದ್ದೇ, ಡೆಮ್ ಆ್ಯಂಡ್ ಡಫ್ ಮತ್ತು ಫಿಸಿಕಲ್ ಚಾಲೆಂಜ್ಡು, ಅವ್ರಿಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇವತ್ತು ಗದಗಲ್ಲಿ ಈ ಥರ ಎಲ್ಲ ನಡೀತಾ ಇದೆ ಅಂದರೆ ಸುಮಾರು ಚೇಂಜಸ್ಗಳು ಆಗ್ತಾ ಇದೆ ಗದಗಲ್ಲಿ. ಪೂರಾ ಕ್ರೀಡೆಗೆ ಪ್ರತಿಭೆ ಸಿಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ ಸರ್. ಭಾರಿ ಉತ್ತಮವಾದಂಥ ಒಂದು ಅಭಿಪ್ರಾಯವನ್ನು ತಾವು ಹೇಳಿದ್ರಿ. ನಿಮಗೆ ನಮನಗಳು. ಈ ಒಂದು ಸಂದರ್ಭದಲ್ಲಿ ಆಟಗಾರರು, ಜೊತೆಗೆ ಇಲ್ಲಿಯ ವ್ಯವಸ್ಥೆ, ಇಲ್ಲಿ ನಡೀತಾ ಇರುವಂಥ ಒಂದು ಪ್ರೇಕ್ಷಕರ ಅಭಿಪ್ರಾಯ, ಇವುಗಳನ್ನೆಲ್ಲವೂ ಕೂಡ ಸಂಗ್ರಹಿಸಿದಾಗ ಒಳ್ಳೆಯ ಒಪಿನಿಯನ್ ಜೊತೆಗೆ ಪ್ಲಸ್ ಪಾಯಿಂಟ್ ಕೂಡ ಬರ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ಆಫ್ ಆಲ್ ನಮ್ಮ ಕೆ ಎಚ್ ಪಾಟೀಲ್ ಕ್ರೀಡಾಕೂಟ ಏನು ಆಯೋಜಕರು ಎಲ್ಲ ಮಾಡಿದ್ದಾರೆ ಸರ್, ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇದು ಒಂದು ದೊಡ್ಡ ಟೂರ್ನಿ ಆಗಿದೆ ಸರ್. ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಗ್ರೌಂಡ್ ಆಯಿತು, ಗ್ರೌಂಡ್ ವ್ಯವಸ್ಥೆ ಆಯ್ತು, ಎಲ್ಲ ಒಂದು IPL ಮಾದರಿ ಟೈಪ್ ಭಾಳ ದೊಡ್ಡದು ಮಾಡ್ತಾರೆ ಸರ್. ಇದು 2ನೇ ಸೀಸನ್. 1ನೇ ಸೀಸನ್ಗಿಂತ 2ನೇ ಸೀಸನ್ ಭಾಳ ದೊಡ್ಡದಾಗಿದೆ ಸರ್. ಚೆನ್ನಾಗಿ ಆಗಿದೆ, ಮೂಡಿ ಬಂದಿದೆ ಸರ್ ಎಲ್ಲ. मतलब इतना क्राउड है, देखिए 3-4 दिन से देख रहे हैं. अभी ज़्यादा अच्छी बैटिंग हो रही है यहाँ पर. बॉलिंग लाइन ऑफ और बैटिंग लाइन ऑफ भी बहुत अच्छी हो रही है और काफ़ी एंजॉय कर रहे हैं काफ़ी सारे लोग.
क्योंकि इस तरह से मैच कभी मुंबई दिल्ली में देखने को मिला, हमने पंजाब में देखने को मिला, सही बात। अभी कर्नाटक में देखने को मिल रहा है। इतना अच्छा गदर फील आ रहा है, मतलब आइंदा भी इससे भी अच्छा हो जाए ऐसा एक फील आ रहा है। मतलब बहुत अच्छा लगा मैं सुन देख के लेके। और बाद में काफ़ी सारे प्लेयर पता चल रहे हैं, अभी इसको बैटिंग प्रूव करने को मिल रहा है, बॉलिंग प्रूव करने को मिल रहा है। काफ़ी सारे प्लेयर पता चल रहे हैं कि खेलते हैं अच्छा खेल, क्योंकि गेम को ज़्यादा सपोर्ट कर रहे हैं, क्रिकेट को ज़्यादा सपोर्ट कर रहे हैं। बहुत अच्छा लगा हमें। क्राउड भी एंजॉय कर रहा है। अभी दोपहर से चालू है, अभी दोपहर से शुरू हुआ है, अब रात तक शायद ख़त्म हो जाएगा। बहुत अच्छा लगा सर, बहुत अच्छा लगा, बहुत अच्छा लगा। शुक्रिया। बहुत ही अच्छा लगा। आपका अभिप्राय कुछ? ओके ಇಷ್ಟಪಡ್ತೀನಿ ಅಂದ್ರೆ ಈಗ ಇಲ್ಲೇ ಇವತ್ತೇನು ಈ ಕ್ರಿಕೆಟ್ ಪಂದ್ಯಾವಳಿನ ಸೀಸನ್ 2 ಕ್ರಿಕೆಟ್ ಪ್ರಾರಂಭ ಮಾಡಿದಾರಲ್ಲ, ಇದು ಒಂದು ಎಲ್ಲರಿಗೆ ಒಂದು ಅವಕಾಶ, ಎಲ್ಲ ಯುವಕರಿಗೆ ಆಮೇಲೆಲ್ಲ ಕ್ರಿಕೆಟಿಗರಿಗೆ ಒಂದು ಎಲ್ಲರಿಗೂ ಒಂದು ಅವಕಾಶ ಇದೆ. ಆಮೇಲೆ ಇದು ಎಲ್ಲ ಇದು ನೋಡಿದ್ರೆ ಇಲ್ಲಿವರೆಗೆ ಎಲ್ಲೇ ಯಾರೂ ಈ ಟೈಪ್ ಕ್ರಿಕೆಟ್ ಆಯೋಜನೆ ಮಾಡಿದ್ದಿಲ್ಲ. ಇದೆಲ್ಲ ಒಂದು ಫಡ್ಲೈಟ್ ಕ್ರಿಕೆಟ್ ಡೇ ನೈಟ್ ಟೂರ್ನಮೆಂಟ್ ಸ್ಟಾರ್ಟ್ ಮಾಡ್ರಲ್ಲ, ಇದು ಭಾಳ ಒಳ್ಳೆಯದು ಅವಕಾಶ ಎಲ್ಲ ಗದಗ ಎಲ್ಲ ಯುವಕರಿಗೆ. ಆಮೇಲೆ ಕ್ರಿಕೆಟ್ ಏನಂದ್ರೆ ಇದರಲ್ಲಿ ಎಲ್ಲ ಒಂದು ನಮ್ಮ ಗದಗ ಒಂದು ತಾಲೂಕು ಜಿಲ್ಲಾ ಒಳಗೆ ಚಲೋ ಒಳ್ಳೆಯ ಕ್ರೀಡಾಪಟುಗಳ ಇಲ್ಲಿ ಆಯ್ಕೆಯಾಗಿ ಮಾಡಿ ಒಂದು ಪ್ರದರ್ಶನ ನಡೀತಿದೆ. ಒಳ್ಳೆಯ ಆಟ, ಒಳ್ಳೆಯ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಆಗಿ ಆಡ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಸ್ಪರ್ಧೆ ಮಾಡುತ್ತಿರುವಂಥ ಎಲ್ಲ ಆಟಗಾರರಿಗೂ ಶುಭಾಶಯಗಳನ್ನು ಕೋರುತ್ತಾ ಮತ್ತು ಅವರಿಗೆ ಶುಭ ಹಾರೈಕೆಯನ್ನು ಕೋರುತ್ತಾ, ಈ ಒಂದು ಆಯೋಜನೆಯು ಅತ್ಯುತ್ತಮವಾಗಿ ಆಯೋಜನೆಗೊಂಡಿರುತ್ತದೆ. ಒಂದು ಈ ಥರ ಒಂದು ಜಿಲ್ಲಾ ಮಟ್ಟದ ಒಳಗೆ ಒಂದು ಕಾರ್ಯಕ್ರಮ ನಡಿಬೇಕಪ್ಪ ಅಂತಂತಂದ್ರೆ ಅಷ್ಟು ಸುಲಭವಾದಂಥ ಒಂದು ಕಾರ್ಯ ಅಲ್ಲ. ಅಂಥದನ್ನು ಅಚ್ಚುಕಟ್ಟಾಗಿ ನಡೆಸ್ಯಾರ. KH ಪಾಟೀಲ್ ಕ್ರಿಕೆಟ್ ಲೀಗ್ನ ಎಲ್ಲ ಸದಸ್ಯರು ಭಾರಿ ಅಚ್ಚುಕಟ್ಟಾಗಿ ನಡೆಸ್ಯಾರ. ಮತ್ತು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ಪರಿಶ್ರಮ ಇರ್ತೈತಿ. ಹಲವಾರು ಜನಗಳ ಒಂದು ಪರಿಶ್ರಮದಿಂದ ಈ ಒಂದು ಕಾರ್ಯಕ್ರಮ ನಡೆಯಕ್ಕೆ ಕುಂತೈತಿ. ಜೊತೆಗೆ ಹೇಳಿದರು, ನಮ್ಮ ಪ್ರತಿದಿನ ನಾನು ಸ್ಪೀಚ್ ಮಾಡಬೇಕಾದ್ರೆ ಇವರು ಕೃಷ್ಣಗೌಡ ಪಾಟೀಲ್ ಅವರು ಆತರು ಮತ್ತು HK ಪಾಟೀಲ್ ಸಾಹೇಬ್ರ ಆತು, ಉದ್ಘಾಟನೆ ಕಾರ್ಯಕ್ರಮದೊಳಗೆ DR ಪಾಟೀಲ್ ಸಾಹೇಬ್ರ ಆತು ಹೇಳಿದ್ರಲ್ಲ, ಓನರ್ಸ್ಲಿಂದ ಈ ಒಂದು ಕ್ರಿಕೆಟ್ ಲೀಗ್ ನಡೆಯಕ್ಕೆ ಕುಂತೈತೆ ಅಂತಂದು ಹೇಳಿದರು. ನಾವು ಓನರ್ಲಿಂದ ನಾನು ಹೇಳ್ತೀನಿ, ಓನರ್ಲಿಂದ ಈ ಕ್ರಿಕೆಟ್ ಲೀಗ್ ನಡೆಯಕ್ಕೆ ಕುಂತಿಲ್ಲ, ನಿಮ್ಮ ಆಯೋಜಕರಿಂದ ಈ ಒಂದು ಕಾರ್ಯಕ್ರಮ ನಡೆಯಕ್ಕೆ ಕುಂತೈತಿ. ಜೊತೆಗೆ ಆಯೋಜಕರ ಜೊತೆಗೆ ಆಟಗಾರರಿಂದ ಒಂದು ಕಾರ್ಯಕ್ರಮ ನಡೆದೈತಿ. ಓನರ್ಸ್ ಕೇವಲ ನಾವು ನೆಪ ಮಾತ್ರಕ್ಕೆ, ಜೊತೆಗೆ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛಪಡ್ತೀನಿ ಈ ಒಂದು ತಮ್ಮ ಸುದ್ದಿ ಮುಖಾಂತರ. ಮತ್ತು ಇನ್ನು ಮುಂದಿನ ದಿನಮಾನದೊಳಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಈ ರೀತಿ ನಡೀಲಿ. ಗದಗ ಜಿಲ್ಲೆಯಲ್ಲಿರುವಂಥ ಹಲವಾರು ಕ್ರೀಡಾ ಪ್ರತಿಭೆಗಳಿಗೆ ವಿವಿಧ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಥರ ಕ್ರೀಡಾಪಟುಗಳಿಗೆ ಒಂದು ಉತ್ಸಾಹ ಮತ್ತು ಪ್ರೋತ್ಸಾಹ ನೀಡಲು ಅವರಿಗೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಅಂತಂದು ಹೇಳಕ್ಕೆ ಇಚ್ಛಪಡ್ತೀನಿ. ಒಳ್ಳೆಯ ಅಭಿಷಯ್ ಅವರದ್ದು ಏನಂತ ಅಭಿಪ್ರಾಯವನ್ನು ಕೇಳಿ. ಸರ್, ಈ ಒಂದು ಟೂರ್ನಮೆಂಟ್ ನಮ್ಮ KH ಪಾಟೀಲ್ ಸರ್ ಏರ್ಪಾಟ್ ಮಾಡ್ಯಾರ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಇದರಿಂದ ಇಬ್ಬರು ಜನಕ್ಕೆ ಪ್ಲ್ಯಾಟ್ಫಾರ್ಮ್ ಸೆಟ್ ಮಾಡಿಕೊಟ್ರೆ, ಒಂದು ಪ್ಲೇಯರ್ಸಿಗೆ ಒಂದು ಓನರ್ಸಿಗೆ. ಯಾಕಂದರೆ ಓನರ್ಸ್ ಈ ಸತಿ ಲಾಸ್ಟ್ ಟೈಮ್ ಸೀಸನ್ ಕಂಪೇರ್ ಮಾಡಿದರೆ ಈ ಸತಿ ಓನರ್ಸ್ ಎಲ್ಲ ಹೊಸ ಓನರ್ಸಿಗೆ ಅವಕಾಶ ಕೊಟ್ಟಾರ. ಇನ್ನೊಂದು ಏನಂತಂದ್ರೆ ಪ್ಲೇಯರ್ಸು ಕೂಡ ಈ ಸತಿ ಹೊಸ ಪ್ಲೇಯರ್ಸು ಕೂಡ ಅನೇಕ ಟೀಮಲ್ಲಿ ಬಿಡ್ಡಾಗ್ಯಾರ. ಸೊ ಹೊಸ ಪ್ಲೇಯರ್ಸ್, ಆ ಪ್ಲೇಯರ್ಸ್ ಎಲ್ಲ ಅಭಿಪ್ರಾಯ ಹೇಳಿದ್ರು ನಮ್ಗೆ. ಆ್ಯಕ್ಚುಲಿ ನಾವು ಒಂದು ರಾಯಲ್ ಚಾಲೆಂಜರ್ಸ್ ಟೀಮ್ ಓನರ್ ನಾವು. ನಮ್ಮ ಟೀಮಲ್ಲೇ ಇವತ್ತು 4 ರಿಂದ 5 ಪ್ಲೇಯರ್ಸ್ ನಾವು ಹೊಸದಾಗಿ ಖರೀದಿ ಮಾಡೀವಿ. ಈಗ ಫಸ್ಟ್ ಟೈಮ್ ಅವರು KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ ಆಡ್ತಾ ಇರೋದು. ಅವ್ರು ನಮಗೆ ಅಭಿಪ್ರಾಯ ತಿಳಿಸೋದು ಯಾಕಂದರೆ ಏನಂತಂದ್ರೆ, ಸರ್ ನಮಗಿದೊಂದು ಪ್ಲ್ಯಾಟ್ಫಾರ್ಮ್ ಸೆಟ್ ಮಾಡಿಕೊಟ್ಟಿರಿ, ನಮಗಿದೊಂದು ಪ್ಲ್ಯಾಟ್ಫಾರ್ಮ್ ಸೆಟ್ ಆಗೈತಿ, ಇದರಿಂದ ನಾವು ನಮ್ಮ ಟ್ಯಾಲೆಂಟ್ ಏನಂತ ಗುರುತಿಸ್ಬೋದು. ಇನ್ನೊಂದು ಏನಂದರೆ ಇಲ್ಲಿ ನಾವು ಏನು ಆಡ್ತೀವಲ್ಲ, ಇದಕ್ಕಿಂತ ಮುಂದೆ ನಮಗೆ ಇಲ್ಲಿ ಆಡಿದಂಥ ಆಟವನ್ನು ನೋಡಿಕೊಂಡು ನಮಗೆ ಮುಂದೆ ಇದಕ್ಕಿಂತ ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಅವಕಾಶ ಸಿಗ್ತಾವು. ಸೊ ನಮಗಿದು ಒಳ್ಳೆ ಪ್ಲ್ಯಾಟ್ಫಾರ್ಮು ಅಂತ ಹೇಳಿ ಅವರು ನಮ್ಮ KH ಪಾಟೀಲ್ ಸರ್ಗೂ ಕೂಡ ಧನ್ಯವಾದ ತಿಳಿಸಿದರು. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಫಸ್ಟ್ ಟೈಮ್ ಓನರ್ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವರ್ಷ ನಮ್ಗೆ KH ಪಾಟೀಲ್ ಸರ್ ನಮ್ಗೊಂದು ಚಾನ್ಸ್ ಕೊಟ್ಟರು ನಮ್ಗೆ ಓನರ್ಶಿಪ್ ಮಾಡೋಕ್ಕೆ. ಸೊ ಇದರಿಂದ ನಾವು ಒಂದು ಹೆಸರು ಮಾಡ್ಕೊಳ್ಳಿಕ್ಕೂ ಕೂಡ, ಒಂದು ತಂಡದ ಮಾಲೀಕರಾಗಿ ಕೂಡ ನಾವು ಕುತ್ಕೊಳ್ಳಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಾರೆ. ಸೊ ನಮ್ಗೆ KH ಪಾಟೀಲ್ ಸರ್ ಮೇಲೆ ನಾವು ಸರ್ಗೆ ನಮ್ಮ ವತಿಯಿಂದ, ನಮ್ಮ ಟೀಮ್ ವತಿಯಿಂದ ನಾವು ಧನ್ಯವಾದ ಸಲ್ಲಿಸ್ತೀವಿ. ನಮಸ್ಕಾರ. ಯಾಕೆಂದರೆ ನಾನು ಕೃಷ್ಣಗೌಡ ಪಾಟೀಲ್ ಅವರಿಗೆ ಮತ್ತು HK ಪಾಟೀಲ್ ಸಾಹೇಬರಿಗೆ ಧನ್ಯವಾದ ಹೇಳ್ತೀನಿ. ಇಂಥ ಒಂದು ಟೂರ್ನಮೆಂಟ್ ನಮಗೆ ಮಾಡಿಕೊಟ್ರೆ. ಮೊದಲೇದಾಗಿ ನಮಗೆ ಓನರ್ಶಿಪ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಅದಕ್ಕೆ ಧನ್ಯವಾದ ಹೇಳ್ತೀನಿ. ಆಮೇಲೆ ನಾವು ಎಲ್ಲ ಪ್ಲೇಯರ್ಸ್ಗೆ ಆಯ್ತು ಎಲ್ಲರಿಗೂ ನಾವು ಇದು ಮಾಡಿವಲ್ಲ,
ಅವ್ರಿಗೆ ಒಂದು ಹೊಸ ಹೊಸ ಪ್ರತಿಭೆ ಯಾರ್ಯಾರು ಅದಾರ ಅವ್ರಿಗೊಂದು ಸ್ಟೇಜ್ ಮಾಡಿಕೊಟ್ರ. ಈಗ ಕೆಲವು ಮಂದಿ ಎಂತಿಂಥ ಪ್ಲೇಯರ್ ಯಾರು ಅನ್ನೋದು ನಮ್ಗೆ ಗೊತ್ತಾಗ್ತಿದ್ದಿಲ್ಲ. ಇದು ಒಂದು ಪ್ಲಾಟ್ಫಾರ್ಮ್ಲಿದ್ದ ಯಾರು ಎಂಥ ಪ್ಲೇಯರ್ ಎಂಥ ಆಡ್ತಾರ ಅನ್ನೋದು ಗೊತ್ತಾಗೈತಿ, ಜನರಿಗೆಲ್ಲ ಗೊತ್ತಾಗೈತಿ. ನಾಳೆ ಅವ್ರದ್ದು ಆಟ ತೋರಿಸ್ತಾರೆ, ಆಟ ತೋರಿಸಿ ಅವ್ರ ಪ್ರತಿಭೆ ಮುಂದೆ ಬರೋದಕ್ಕೆ ಇದಕ್ಕೊಂದು ಅವಕಾಶ ಪ್ಲಾಟ್ಫಾರ್ಮ್ ಮಾಡಿಕೊಟ್ರೆ ಅದಕ್ಕೆ ಒಳ್ಳೇದಂತಂದು ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಮೊದಲಾಗಿ ನಮ್ಮ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮತ್ತು ಡಿ ಆರ್ ಪಾಟೀಲ್ ಸಾಹೇಬರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಮೊಟ್ಟ ಮೊದಲು ನಮ್ಮ ಗದಗಿನಲ್ಲಿ ಈ ಥರ ಆಡುವುದು ಎರಡನೇ ಚಾನ್ಸ್. ನಮ್ಮ ಗದಗ ಜಿಲ್ಲಾದಲ್ಲಿ ಮತ್ತು ಗದಗ ತಾಲೂಕಿನಲ್ಲಿ ಆಡಲಿಕ್ಕೆ ಅನುಕೂಲ ಒಂದು ಚಲೋ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಭಾಳ ಖುಷಿ ಪಟ್ಟೈತಿ. ಆಮೇಲೆ ನಮ್ಮ ವಾರ್ಡ್ನಲ್ಲಿ ಪ್ರತಿ ಹಳ್ಳಿಯಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಹೊಂಟ್ಯದ. ಇದೇ ರೀತಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ರಣಜಿ ಒಂದು ಮಾಡ್ಬೇಕಂತೇಳಿ ಮೊನ್ನೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಭಾಳ ತಿಕ್ಕಾಟಿನಲ್ಲಿ ನಡೆದೈತಿ. ಆದರೆ ಮ್ಯಾಚ್ ಮಾತ್ರ ಚಲೋ ನಡೆದವು. ಮುಂದೆ ದಿನಮಾನದಾಗ ಇನ್ನೊಂದು 10ರಿಂದ 15 ದಿವಸ ಐತಿ. ಯಾವ ಚಲೋ ಆಡ್ತಂದು ನಿರ್ಣಯ ಮುಂದೆ ಮಾಡ್ತೈತಿ. ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದ್ರಿ. ಎಲ್ಲವರು ಈ ಒಂದು ಟೂರ್ನಾಮೆಂಟ್ ಭಾಳ ಯಶಸ್ವಿಯಾಗಿ 2ನೇ ವರ್ಷದಲ್ಲಿ ನಡೆಸ್ತಾ ಇದ್ದಾರೆ. ನಾವು ನೋಡುಗರಿಗೆ ನಾವು ಪ್ರೇಕ್ಷಕರಾಗಿ ಬಂದರೆ ದಿವಸ ನೋಡಾಕಂತೀವಿ. ಮ್ಯಾಚ್ ಭಾಳ ಚಲೋ ಆಗ್ತಾಯಿದ್ದಾವೆ. ನಮ್ಮ ಗದಗ ಮಟ್ಟದಲ್ಲಿ ಇಂಥ ಒಂದು ಹೊನಲು ಬೆಳಕಿನ ಕ್ರಿಕೆಟನ್ನು ನೋಡಿದ್ದಿಲ್ಲ. ಇಲ್ಲಿ ಬಂದು ನಾವು ದಿವಸ ಕ್ರಿಕೆಟ್ ನೋಡ್ತಾ ಇದ್ದೀವಿ. ಭಾಳ ಖುಷಿ ಅನಿಸುತ್ತೆ. ಇಂಥ ಕ್ವಾಲಿಟಿ ಕ್ರಿಕೆಟ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗದಗಿನಲ್ಲಿ ನಮ್ಮ ಎಚ್ ಕೆ ಪಾಟೀಲರು, ಡಿ ಆರ್ ಪಾಟೀಲರು ಅವರ ನೇತೃತ್ವದಲ್ಲಿ ನಡೆಯಲಿ ಅಂತೇಳಿ ನಾನು ಅವರಲ್ಲಿ ಕೇಳ್ಕೊತೇನೆ. ಸಿಕ್ಕೈತಿ. ಯಾಕಂದ್ರೆ ನಾವು ಬೆಂಗಳೂರು ಹೋಗುವಂಥದ್ದಷ್ಟು ನಮಗೆ ಇದು ಇಲ್ಲ. ಆದರೂ ಭಾಳ ಖುಷಿ ತಂದೈತಿ ರೀ. 4ರಿಂದ 5 ಗಂಟೆಗೆ ಬಂದೇಂದ್ರೆ ರಾತ್ರಿ 8:30 ನಮಾಜ್ ಟೈಮ್ಗೆ ಹೋಗ್ತೀವಿ. ವಾಕಿಂಗ್ ಆಗುತ್ತೆ. ಮತ್ತು ಕ್ರಿಕೆಟ್ ನೋಡಿ ಭಾಳ ಉತ್ಸಾಹ. ನಮ್ಮ ಗದಿನಲ್ಲಿ ಇಷ್ಟೆಲ್ಲ ಯುವಕರು ಮುಂದೆ ಬರ್ತಾ ಇದ್ದಾರೆ ಆಡಲಿಕ್ಕೆ. ಇದರಲ್ಲಿ ಒಂದು ರಣಜಿಗೆ ಚಾನ್ಸಿಗೆ ಹೋಗ್ಬೋದಲ್ಲ ಅನ್ನೋದು ಖುಷಿ ನಮಗೂ ಭಾಳ ಅನಿಸಿದೆ. ಮತ್ತು ಕೃಷ್ಣ ಪಾಟೀಲ್ ಅವರಿಗೆ ಭಾಳ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಒಳ್ಳೆ ಈ ಕೆ ಎಚ್ ಪಾಟೀಲ್ ಕ್ರಿಕೆಟ್ ಲೀಗ್ನ ನಾಯಕತ್ವ ಹಾಗೂ ಇದನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇರೋ ಶ್ರೀ ನಮ್ಮೆಲ್ಲರ ನಾಯಕರಾದ ಶ್ರೀ ಕೃಷ್ಣಗೌಡ ಪಾಟೀಲರು, ಹಾಗೆ ಅವರ ಜೊತೆ ನಮ್ಮ ನಾಯಕರಾದ ಶ್ರೀ ಸಚಿನ್ ಗೌಡ ಪಾಟೀಲ್ ಅವರು ಇಬ್ಬರು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು, ಈ ಟೂರ್ನಮೆಂಟನ್ನು ಇಷ್ಟು ಅಚ್ಚುಕಟ್ಟಾಗಿ ನಡೆಸಿಕೊಡ್ತಿದ್ದಾರೆ. ಇದಕ್ಕೆಲ್ಲ ಪ್ರೇರಣೆ ನಮ್ಮ ನಾಯಕರಾದ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಹಾಗೂ ಶ್ರೀ ಡಿ ಆರ್ ಪಾಟೀಲ್ ಸಾಹೇಬರು. ಈ ಹೊನಲು ಬೆಳಕಿನ ಪಂದ್ಯಾವಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನನಗನ್ನಿಸೋ ಮಟ್ಟಿಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ಇದು ಮೊಟ್ಟ ಮೊದಲೇ ಬಾರಿಗೆ ಅನ್ನೋದಾದರೆ ಇದೇನು ಅತಿಶೋಕ್ತಿ ಆಗಲಿಕ್ಕಿಲ್ಲ. ಇಷ್ಟು ಮೊನ್ನೆ 1-2 ದಿನ ಮುಂಚೆ ಒಬ್ಬರು ಬಾಂಬೆಯಿಂದ ಒಬ್ಬರು ಬಂದಿದ್ದರು. ಹಿ ಈಸ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಇನ್ ಫ್ಲಡ್ ಲೈಟ್ ಮ್ಯಾನೇಜ್ಮೆಂಟ್. ಅವರು ಹೇಳೋ ಪ್ರಕಾರ ಹಿ ಹ್ಯಾಸ್ ಆರ್ಗನೈಸ್ಡ್ ಕ್ಲೋಸ್ ಟು 100 ಸಚ್ ಟೂರ್ನಮೆಂಟ್ಸ್. ಅವ್ರದ್ದು ಯೂಟ್ಯೂಬ್ ಫ್ಯಾನ್ ಫಾಲೋಯಿಂಗ್ ಈಸ್ ಮೋರ್ ದ್ಯಾನ್ 6 lakhs ಐ ಗೆಸ್. ಅಂಥವ್ರು ಕೂಡ ಬಂದು ನಮಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳಿ ಈ ಥರ ಅಚ್ಚುಕಟ್ಟಾಗಿ ಇಷ್ಟು ದೊಡ್ಡ ಗ್ರೌಂಡ್ನಲ್ಲಿ ಇಷ್ಟು ಒಳ್ಳೆಯ ಲೈಟಿಂಗ್ ಫೆಸಿಲಿಟಿ ಮಾಡಿಕೊಟ್ಟು ಎಲ್ಲ ನಮ್ಮ ಯೂತ್ಸಿಗೆ, ನಮ್ಮ ಯುವ ಮಿತ್ರರಿಗೆ ಇದು ಒಂದು ಒಳ್ಳೆಯ ಅವಕಾಶ ನೀಡಿದ್ದಕ್ಕಾಗಿ ನಮ್ಮೆಲ್ಲ ನಾಯಕರಿಗೆ ನಾವು ಮತ್ತೊಮ್ಮೆ ಕೃತಜ್ಞತರಾಗಿರುತ್ತೇವೆ. ಈಗ ನಾನು ಸಂಘಟಕರಾದ ನಮ್ಮ ನಾಯಕರಾದಂಥ ಕೃಷ್ಣಗೌಡ ಪಾಟೀಲ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದನ್ನು ನಮ್ಮ ಗ್ರಾಮೀಣ ಮಟ್ಟದ ಯುವಕರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅವರು ತಮ್ಮ ಪ್ರತಿಭೆಯನ್ನು ತೋರಿಸಿ ಮುಂದೆ ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಆಟ ಆಡಲಿಕ್ಕೆ ಅವರಿಗೆ ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಇದರ ಹಿಂದೆ ಬೆನ್ನೆಲುಬಾಗಿ ನಮ್ಮ ನಾಯಕರಾದಂಥ ಡಿ ಆರ್ ಪಾಟೀಲ್ ಸಾಹೇಬರು, ಎಚ್ ಕೆ ಪಾಟೀಲ್ ಸಾಹೇಬರು ಯುವಕರನ್ನ ಹುರಿದುಂಬಿಸ್ತಾ ಇದ್ದಾರೆ. ಇದು ಸದಾ ನಮ್ಮ ಗದಗಿನಲ್ಲಿ ಒಂಥರ ವಾತಾವರಣ, ಹಬ್ಬದ ವಾತಾವರಣವಾಗಿ ಮಾರ್ಪಟ್ಟಿದೆ. ಹಾಗೆ ಇವು ಎಲ್ಲ ನಮ್ಮ ಈಗ ಕಳೆದ 10 ದಿನಗಳಿಂದ ಎಲ್ಲ ಕ್ರೀಡಾಪಟುಗಳು ಬಹಳ ಉತ್ಸುಕದಿಂದ ಆಟ ಆಡ್ತಾ ಇದ್ದಾರೆ. ನಾನು ಒಂದು ತಂಡದ ಮಾಲಕನಾಗಿ ನನ್ನ ತಂಡ 2 ಸಾರಿ ಸೋತಿದೆ. ಈಗ ನಾಳೆ ಮತ್ತೆ ನಮ್ಮ ಮ್ಯಾಚ್ ಇದೆ 24ಕ್ಕೆ, ಇನ್ನೂ 2 ಮ್ಯಾಚ್ ಇದೆ. ನಾವು ಕಮ್ಬ್ಯಾಕ್ ಆಗ್ತೇವೆ ಅನ್ನೋದು ನನಗೆ ಭರವಸೆ ಇದೆ. ಕಳೆದ ಸೀಸನ್ನಲ್ಲಿ ನಮ್ಮ ಟೀಮೇ ಚಾಂಪಿಯನ್ ಆಗಿತ್ತು. ಕಳೆದ ಸೀಸನ್ನಲ್ಲಿನೂ ನಾವು ಮೊದಲಿನ 2 ಮ್ಯಾಚ್ ಸೋತು ಫೈನಲ್ ಗೆದ್ದಿದ್ದೇವೆ. ಈ ಸರಿನೂ ಅದೇ ನಮಗೆ ಭರವಸೆ ಇದೆ. ನಮ್ಮ ಆಟಗಾರ ಆಡ್ತಾರೆ ಅನ್ನೋದು ನಮಗೆ ಬಹಳ ಉತ್ಸಾಹ ಇದೆ. ಅದನ್ನು ಕಾದು ನೋಡ್ತಾ ಇದ್ದೇವೆ.